ನಿರ್ಮಾಪಕರು ಭರತ್ ಗೌಡ್ರು ಬಹಳಷ್ಟು ಕನಸನ್ನ ಇರಿಸ್ಕೊಂಡು ಈ ಒಂದು ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ. ಕೆಂಪೇಗೌಡರಿಗೆ ಶುಭ ಹಾರೈಸೋದಕ್ಕೆ, ಹಾಗೆ ನಮ್ಮ ನಿರ್ದೇಶಕರು ಕೂಡ ನೂರಾರು ಕನಸನ್ನ ಹೊತ್ತು ಬಂದಿರುವಂಥದ್ದು, ಸ್ಯಾಂಡಲ್ವುಡ್ನ ಕನಸಿನ ಬೆನ್ನೇರಿ ಬಂದಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಕೆಂಪೇಗೌಡರು ಸಾಫ್ಟ್ವೇರ್ ಇಂಜಿನಿಯರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ನಾ ಕೇಳ್ತಿದ್ದೆ ಕೆಂಪೇಗೌಡರು ಇದು ಯಾವ ಜಾನರ್ ಸಿನಿಮಾ ಅಂತ. ಸೈಕಲಾಜಿಕಲ್ ಥ್ರಿಲ್ಲರ್ ಕೂಡ ಹೌದು, ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಟ್ರಾಜಿಡಿ ಇದೆ, ಲವ್ ಇದೆ, ಸ್ಟಂಟ್ ಇದೆ. ಸೊ ಕೆಂಪೇಗೌಡರು ಇದ್ದಾರೆ ಅಂತ ಹೇಳಿದ್ರೆ ಜಾಸ್ತಿ ಕಾಮಿಡಿನ ಎಕ್ಸ್ಪೆಕ್ಟ್ ನಾವು ಮಾಡಿದ್ವಿ. ತಾರಾಗಣ ನೋಡಿದ್ರು ಕೂಡ ಹಾಗೆ ಅನ್ಸುತ್ತೆ. ಹರ್ಷಿಕಾ ಪೂರ್ಣಚ್ಚ ಅವರು ಕೂಡ ಅಭಿನಯಿಸಿದ್ದಾರೆ. ಕರಿಸುಬ್ಬು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ತಬ್ಲಾ ನಾಣಿ ಅವರಿದ್ದಾರೆ, ಟೆನಿಸ್ ಕೃಷ್ಣ ಅವರು ಕೂಡ ಇದ್ದಾರೆ. ಸೊ ಬಹಳ ಒಂದು ಸ್ಟ್ರಾಂಗ್ ಟೀಮ್, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ. ಕಟ್ಲೆ ಅಂದ್ರೆ ಏನು, ಸಿನಿಮಾದ ಸಂಪೂರ್ಣ ಹೂರ್ಣ ಏನು ತಿಳಿಯೋಣ ಕೆಲವೇ ಕ್ಷಣಗಳಲ್ಲಿ. ಈಗ ಬಾಲ ನಟನಾಗಿ ಬಹಳ ಚಿಕ್ಕ ವಯಸ್ಸಿಗೆ ಹೀರೋ ಪಾತ್ರವನ್ನ ಮಾಡಿದಂಥವ್ರು, ಕನ್ನಡ ಚಿತ್ರರಂಗದ ದಂತಕತೆ ಎನಿಸ್ಕೊಂಡಂತಹ ಹೆಮ್ಮೆಯ ಉಮೇಶಣ್ಣ ಅವರು ದೈಹಿಕವಾಗಿ ದೂರವಾಗಿದ್ರು, ಮನಸ್ಸಿಗೆ ಬಹಳ ಹತ್ತಿರವಾಗಿ ಸದಾ ಜೀವಂತವಾಗಿದ್ದಾರೆ. ಅವರ ಅಭಿನಯದ ಮುಖೇನ ಅವರನ್ನ ಸ್ಮರಿಸ್ಕೊಳ್ತಾ, ಬಹುಶಃ ನಮ್ಮ ಸಿನಿಮಾನೇ ಲಾಸ್ಟ್ ಸಿನಿಮಾ ಅನ್ಸುತ್ತೆ. ಎಲ್ರಿಗೂ ಧನ್ಯವಾದಗಳು. ಪ್ರಥಮ ಅವರೇ, ಥ್ಯಾಂಕ್ ಯು. ನಿಮ್ಮ ಬಿಡುವಿಲ್ಲದ ಸಮಯದ ನಡುವೆ ಕೂಡ ಬಿಡುವು ಮಾಡ್ಕೊಂಡ್ ಬಂದಿದ್ದೀರಾ. ನನ್ನ ಪ್ರಕಾರ ಅಶ್ವಥ್ ನಾರಾಯಣ್ ಸರ್ಗೆ ಕೆಂಪೇಗೌಡ ಅನ್ನೋ ಹೆಸರು ಇಷ್ಟ, ಕೆಂಪೇಗೌಡರ ಅನ್ನೋ ವ್ಯಕ್ತಿತ್ವ ಇಷ್ಟ ಅನ್ಸುತ್ತೆ. ನಾವೇನು ನೋಡ್ತೀವಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಎದುರಿಗೆ ಇರುವಂತಹ ಅಷ್ಟು ಬೃಹತ್ ಎತ್ತರದ ಕೆಂಪೇಗೌಡ ಪ್ರತಿಮೆ ಅಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಮೂಲ ಕಾರಣಕರ್ತರು. ಸೊ ಅದನ್ನ ಸ್ಮರಿಸ್ಕೊಳ್ತೇವೆ. ಈ ಕೆಂಪೇಗೌಡರ ಪ್ರೀತಿಯ ಕರೆಗೆ ಕೂಡ ಓಗೊಟ್ಟು ಬಂದಿದ್ದೀರಾ, ಅದಕ್ಕೆ ಹೇಳಿದ್ದು ಕೆಂಪೇಗೌಡರು ಬಹಳ ಇಷ್ಟ ಅಂತ. ಸರ್ ಹೌದು, ಟ್ರೈಲರ್ ಲಾಂಚ್ ಅಂತ ಶುಭ ಹಾರೈಸಿ. ಟ್ರೈಲರ್ ನೋಡಿದ ನಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೇಕು. ಟ್ರೈಲರ್ ಲಾಂಚ್ ಮಾಡಿ ಸರ್. ಕಟ್ಲೆ ಸಿನಿಮಾದ ಟ್ರೈಲರ್ ಅನ್ನ ಲಾಂಚ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಟ್ರೈಲರ್ ನೋಡೋಣ. ಕಟ್ಲೆ ಸಿನಿಮಾದ ಏನೋ ಒಂದು ಟ್ರೈಲರ್ ಲಾಂಚ್ ಆಗಿದೆ. ಈ ಲಾಂಚನ್ನು ಮಾಡೋ ಮೂಲಕ ನನ್ನ ಆತ್ಮೀಯ ಸ್ನೇಹಿತರು ಕೆಂಪೇಗೌಡರು ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಭಾಳಷ್ಟು ನಟನೆಯ ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂಥ ಕೆಂಪೇಗೌಡರು ಯಾವುದನ್ನು ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನಿರ್ಮಾಪಕರು ಭರತ್ ಗೌಡರು ಸಾಕಷ್ಟು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾನು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಶ್ರೀವಿಧ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಅಂದರೆ ಕ್ವಾಲಿಟಿ ನೋಡಿದಾಗ, ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ. ಆ್ಯಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ಸಿನಿಮಾ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ. ಹಾಗೆ ಸ್ನೇಹಿತರಾದಂಥ ಶ್ರೀಧರ್ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ ಹಾಡು ಭಾಳ ಜೋರಾಗಿದೆ. ಸಂಹಿತಾ ಹೀರೋಯಿನ್ ಅವರಿದ್ದಾರೆ, ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನಿಸುತ್ತೆ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್. ಭಾಳಷ್ಟು ಕನಸನ್ನು ಹೊತ್ತು ನಾವು ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ತುಂಬ ಜನರು ಕನಸಿರುತ್ತೆ. ಆದರೆ ಎಲ್ಲರಿಗೂ ಸಿಗಲ್ಲ. ನಿಮಗೆಲ್ಲ ಸಿಕ್ಕಿದೆ. ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೀರಿ. ನಾನು ಶುಭಾಶಯಗಳನ್ನು ಕೊಡ್ತೀನಿ. ಹಾಗೆ ಪ್ರಥಮ ಬಂದಿದ್ದೇನೆ. ಎಲ್ಲ ಹಿರಿಯರು, ಕಾಕ್ರೋಚ್ ಸುದ್ದಿ ಅವರಿದ್ದಾರೆ. ಒಂದು ತುಂಬ ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ, ಹೆಸರುಗಳನ್ನ ನೋಡಿ ಮಾಡ್ತಾರೆ. ನನ್ನ ಸ್ನೇಹಿತರು ಗಣೇಶ ರಾಯರಿದ್ದಾರೆ. ಪ್ರಥಮ ಮಾತಾಡ್ತೀರಿ ಅಂತ ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾರೆ. ಎನರ್ಜಿ ಅದೇನೋ ಬ್ರೇಕೆ ಹೊಡಿತಾನೆ ಇರ್ತಾರೆ. ಚೆನ್ನಾಗಿತ್ತು, ಕೇಳಿಸ್ಕೊತಾ ಇದ್ದೆ ಅವ್ರ ಮಾತುಗಳನ್ನು. ಸೊ ಒಟ್ಟಾರೆ ಸಿನಿಮಾ
ಗೆದ್ದೇ ಗೆಲ್ಲುತ್ತೆ. ಫೆಬ್ರವರಿ 6ನೇ ತಾರೀಕು ಈಗ ಬಿಡುಗಡೆ ಮಾಡಿದಂಥ ಎಲ್ಲ ಥಿಯೇಟ್ರಲ್ಲೂ ಜನ ಬಂದು ನೋಡ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸದಿಂದ ಬರುತ್ತಾರೆ. ಮತ್ತೊಮ್ಮೆ ಇಂಥ 106 ಸಿನಿಮಾವನ್ನು ತಯಾರು ಮಾಡಿ ನಮ್ಮೆಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಿ ಅಂತ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ನಾವು ಕೆಟ್ಟವ್ರನ್ನೇ ಜಾಸ್ತಿ ನಂಬಿದ್ದೀವಿ. ಅದೆಲ್ಲ ಪ್ರಥಮ್ಗೆ ಬಿಟ್ಬಿಟ್ಟಿದ್ದೀನಿ. ಡೈಲಾಗ್ ಹೇಳಕ್ಕೆ ನಿಮ್ಗೇನೆ ಫುಲ್ ರೈಟ್ಸ್ ಕೊಟ್ಬಿಟ್ಟಿದ್ದೀವಿ ಸರ್. ಅದು ಸಾಂದರ್ಭಿಕವಾಗಿ ಬರ್ತದೆ, ಯಾವ್ದಾರ ಸನ್ನಿವೇಶ ಟ್ರಿಗರ್ ಆದಾಗಲೇ ಬರುತ್ತೆ. ಅದು ನಮಗೆ ಸಹಜವಾಗಿ ಕೇಳೋದು ಭಾಳ ಕಷ್ಟ. ಎಲ್ಲರೂ ಶುಭಾಶಯಗಳು. ನೆರೆದಿರುವಂಥ ಎಲ್ಲ ಗಣ್ಯಮಾನ್ಯರು, ಹಿತೈಷಿಗಳು, ಭರತ್ ಗೌಡ್ರಿಗೆ, ಕೆಂಪೇಗೌಡರಿಗೆ, ಎಲ್ಲ ನಿರ್ದೇಶಕರ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ, ಹಿತೈಷಿಗಳು, ತಮಗೂ ಶುಭಾಶಯಗಳು ಅಂತ ಕೊಡ್ತೇನೆ. ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಅವರ ಕುಟುಂಬದವರು ಕನ್ನಡ ಚಿತ್ರರಂಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿರುಗಿ ನೋಡೋದು ಹಾಗೆ ನೋಡುವಂತಹ ಒಂದು ಬಗೆಯನ್ನು ಸೃಷ್ಟಿಸಿರುವಂಥದ್ದನ್ನು ನಾವೆಂದಿಗೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಸೊ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ, ನಿಮ್ಮ ಕುಟುಂಬದವರ ಕೊಡುಗೆ ಅಪಾರ. ವಿಜಯ್ ಕಿರ್ಗಂದೂರ್ ಅವರನ್ನು ಇಲ್ಲಿ ಸ್ಮರಿಸ್ಕೊಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ತುಂಬ ಅಪರೂಪ ಅಶ್ವಥ್ ನಾರಾಯಣ್ ಸರ್ ಅವರು ಸಿನಿಮಾ ರಿಲೇಟೆಡ್ ಇವೆಂಟ್ಸಿಗೆ ಬರುವಂಥದ್ದು. ಆದರೂ ಕೂಡ ನಮ್ಮ ಸಿನಿಮಾ ಟೀಮ್ ಮೇಲೆ, ಕೆಂಪೇಗೌಡರ ಮೇಲೆ ಬಹಳ ಅಭಿಮಾನವನ್ನು ಇರಿಸ್ಕೊಂಡು ಭರತ್ ಗೌಡ್ರ ಮೇಲೆ ಅಭಿಮಾನದಿಂದ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಅಶ್ವಥ್ ನಾರಾಯಣ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಸಂಪೂರ್ಣ ಟೀಮ್ ವತಿಯಿಂದ. ಮುಂದಿನ ಚುನಾವಣೆಯಲ್ಲಿ ಕೂಡ ವಿಜಯದ ಮಾಲೆ ನಿಮಗೆ ದೊರಕಲಿ ಅಂತ ಹಾರೈಸ್ತಾ, ಅವ್ರದ್ದು ಒಂದು 50ನೇ ವರ್ಷದ ಹುಟ್ಟು ಹಬ್ಬ ನಾನು ನಿರೂಪಣೆಗೆ ಹೋದಾಗ ಅವರ ಫ್ರೆಂಡ್ಸ್ ಹೇಳಿದ್ದು, ಡಾಕ್ಟರ್ಸ್ ಯಾರೆಲ್ಲ ಆಗಿದಾರೋ ಅವ್ರ ಫ್ರೆಂಡ್ಸು, ಅವರ ತಾಯಿ ಆಸೆ ಆಗಿತ್ತು ಅವರು ಒಬ್ಬ ಡಾಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೆ. ಅವ್ರ ತಾಯಿ ತೀರ್ ಹೋದ್ರು ಕೂಡ ಎಕ್ಸಾಮ್ ಬರೆದು ಡಾಕ್ಟರ್ ಆಗ್ತಾರೆ. ಆದರೆ ಅವರ ವಿಷನ್ 8th ಸ್ಟ್ಯಾಂಡರ್ಡ್ ಅಲ್ಲೇ ಇದ್ದಿದ್ದು, ನಾನು ಪಾಲಿಟಿಕ್ಸಿಗೆ ಬರಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ 8ನೇ ತರಗತಿಯಲ್ಲಿ ಫ್ರೆಂಡ್ಸಿಗೆ ಹೇಳ್ಕೊಳ್ತಿದ್ರಂತೆ. ಸೊ ಸಿಕ್ಕಾಪಟ್ಟೆ ಫೋಕಸ್ಡ್ ಸರ್ ಅಂತ ಆವಾಗಲೇ ನಾನು ಭಾಳ ಇನ್ಸ್ಪೈರ್ ಆಗಿದೆ. ಟು ಗುಡ್ ಸರ್. ಆದರೆ ಅಮ್ಮನ ಆಸೆ ಈಡೇರಿಸಬೇಕು ಅಂತ ಡಾಕ್ಟರ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ಪೆಷಲ್ ಗಿಫ್ಟ್. ಓ, ಶ್ರೀಮತಿ ಮತ್ತು ಶ್ರೀ ಅಶ್ವಥ್ ನಾರಾಯಣ್ ಅವರು ಸೂಪರ್. ಎಷ್ಟು ಚೆನ್ನಾಗಿದೆ, ಲವ್ಲಿ. ಆದರ್ಶ ಪುರುಷನ ಹಿಂದೆ ಇರುವಂತಹ ಆದರ್ಶ ಮಹಿಳೆ. ಮೇಡಮಿಗೆ ಸಿಕ್ಕಾಪಡೆ ಖುಷಿ ಆಗುತ್ತೆ ಅನ್ಸುತ್ತೆ ಸರ್. ನಿಮಗೂ ಖುಷಿ ಆಗಿದೆ ತಾನೆ? ಬೆಳ್ಳಿ ಕಿರೀಟವನ್ನ ತೋರಿಸಿರುವಂತಹದ್ದು ಒಂದು ಫೋಟೋ. ಸೂಪರ್. ಈ ಜೋಡಿಗೆ ಯಾವತ್ತೂ ದೃಷ್ಟಿ ಬೀಳದೆ ಇರಲಿ. ಕೀಪ್ ರಾಕಿಂಗ್ ಸರ್. ಥ್ಯಾಂಕ್ ಯು. ಗೌಡ್ರೆ, ಕೆಂಪೇಗೌಡ್ರೆ. ಓಕೆ, ಧನ್ಯವಾದಗಳು ಸರ್.